ಆತು ತಮ್ಮ ಸಾಯಿಬಾಗಲೆಂದು ಮನಸರೆ ಹರ್ಷನರೇ
ಐತ್ರಿ ಗೌಡ್ರ. ಹಳ್ಳಿ ಊರಾಗ ಒಂದು ಒಳ್ಳೆ ಮನಿತನ ಐತ್ರಿ ಗೌಡ್ರ. ಒಳ್ಳೆ ಮನುಷ್ಯನ ಇತ್ರಪ್ಪ. ಆ ಮನೆ ಒಳಗೆ ಇಬ್ರು ಗಂಡಸು ಮಕ್ಕಳು ಹುಟ್ಟಿ ಬಂದ್ರು. ಇಬ್ರು ಗಂಡಸು ಮಕ್ಕಳು ಹುಟ್ಟಿ ಬಂದ್ರು. ಸಣ್ಣವ್ರಬೇಕಾಗಿ ತಾಯಿ ತಂದೆ ತೀರಿ ಹೋಗಿದ್ರು. ತಾಯಿ ತಂದೆ ತೀರಿ ಹೋಗಿದ್ರು. ಅಣ್ಣನ ಆಜ್ಞೆದಾಗ ತಮ್ಮ ಬೆಳೆದಿರ್ತಾನ. ಹೌದು ಹೌದು. ಅಣ್ಣನ ಆಜ್ಞೆದಾಗ ತಮ್ಮ ಬೆಳೆದಿರ್ತಾನ. ಅಣ್ಣ ಮಂದಿ ಹೊರಗ ದುಡಿದು, ಮಂದಿ ಒಳಗ ದುಡಿದು, ಹೊಲದಾಗ ದುಡಿದು ತಮ್ಮಗ ಶಾಲಿ ಕಲಿಸ್ತಾನ. ಶಾಲೆ ಕಲಿಸಿರ್ತಾನ ತಮ್ಮಗ ಶಾಲಿ ಕಲಿಸ್ತಾನ. ಅವನ ಕೈ ಮೇಲೆ ಒಂದ್ 5 ಎಕರೆ ಹೊಲನ ಕಳಿಸ್ತಾನ. ಒಂದ್ 5-6 ಎಕರೆ ಹೊಲನ ಕಳಿಸ್ತಾನ. 5-6 ಎಕರೆ ಹೊಲನ ಕಳಿಸ್ತಾನ. ಅವಾಗ ಮಂದಿ ಊರಾಗ ಮಾತಾಡಕತ್ರು. ಹೌದು ಹೌದು. ಏನ್ರಿ ಪರದೇಶಿ ಮಗ, ಪರದೇಶಿ ಮಕ್ಕಳು, ತಾಯಿ ತಂದೆ ಇಲ್ಲಾರ್ದ ಮಕ್ಕಳು ಎಷ್ಟು ಚಂದ ಸಂಸಾರ ಮಾಡಕತ್ರ ಅಂತೇಳಿ ಊರಾನ ಮಂದಿ ಕಟ್ಟಿ ಮೇಲೆ ಕೂತು ಮಾತಾಡಕತ್ರು. 4 ಮಂದಿ ಕೂತು ಮಾತಾಡ್ತಿವ್ರು. ಅವಾಗ ಅವರ ದೈವಕ್ಕೆ ತಮ್ಮಗ ಮುಂದ ಗೌರ್ಮೆಂಟ್ ನೌಕರಿ ಆಯ್ತು. ತಮ್ಮ ಗೌರ್ಮೆಂಟ್ ನೌಕರಿ ಆಯ್ತು. ಆ ತಮ್ಮ ಗೌರ್ಮೆಂಟ್ ನೌಕರಿ ಆಯ್ತು. ತೀರಾ ಊರಾನ ಮಂದಿ ಮಾತಾಡೋದು ಹೆಚ್ಚಾಯ್ತು ಮಂದಿ ಮಾತಾಡೋದು ಹೆಚ್ಚಾಯ್ತು. ಮುಂದ ನಮ್ಮ ತಮ್ಮ ದೊಡ್ಡವರಾಗೇನಂತ ತಿಳ್ಕೊಂಡು, ಇವತ್ತು ನಮ್ಮ ತಮ್ಮಗ ನೌಕರಿ ಆಗಿರತ್ತ ತಿಳ್ಕೊಂಡು ಒಂದು ಚಿನ್ನದಂತೂ ಹೆಣ್ಣು ತೆಗೆದು ತಮ್ಮಗ ಮದುವೆ ಮಾಡಮಂತೇಳಿ ಅಣ್ಣ ಮನಸ್ಸಿನಾಗ ವಿಚಾರ ಮಾಡ್ತಾನ. ಹೌದು, ವಿಚಾರ ಮಾಡಿ ತಮ್ಮ ಒಂದು ಒಳ್ಳೆಯದೊಂದು ಕನ್ಯಾ ತೆಗೆದು ಲಗ್ನ ಮಾಡ್ತಾನ. ಅವಾಗ ಅಣ್ಣಗ ಲಗ್ನ ಒಂದು 5-6 ವರ್ಷ ಆಗಿತ್ತು. 5-6 ವರ್ಷ ಆಗಿತ್ತು. ಅಣ್ಣಗ ಒಂದು 2 ಗಂಡ ಒಂದು ಹೆಣ್ಣು ಹುಟ್ಟಿತ್ತು. 2 ಗಂಡ ಒಂದು ಹೆಣ್ಣು ಹುಟ್ಟಿತ್ತು. ಅವಾಗ ತಮ್ಮನ ಹೇಳ್ತಿ ಮನೆಗೆ ನಡ್ಲಾಕ ಬಂದು. ಹೌದಪ್ಪ. 1 ತಿಂಗಳು ನೋಡ್ತಾಳ, 2 ತಿಂಗಳು ನೋಡ್ತಾಳ. ಹೌದು. ಅವಾಗ ಹೇಳ್ತಾವ ತಮ್ಮನ ಹೇಳ್ತಿ ಗಂಡಗ, ಏನತ್ತ ರೀ ನಿಮಗ 40,000 ರೂಪಾಯಿ ಪಗಾರ ಅದ. 40,000 ಪೇಮೆಂಟ್ ಐತಿ. 40,000 ಪೇಮೆಂಟ್ ಐತಿ. ನಮ್ಗ ಉಣ್ಣಾಕ ತಿನ್ನಕ ಯಾರು ಇಲ್ಲ. ನಾವ್ ಇಬ್ರೇ ಗಂಡ ಹೇಳ್ತಿ ಇದೀವಿ. ನಿಮ್ಮ ಅಣ್ಣನ 3 ಮಕ್ಕಳ. ನಿಮ್ಮ ಅಣ್ಣನ 3 ಮಕ್ಕಳ. ಅದಿಟ್ಟು ಖರ್ಚು ನಾವೇ ತಕೊಂಡ್ಬೇಕು. ನಿಮ್ಮ ಅಣ್ಣ ಹೊಲದಾಗ ಕೆಲಸ ಮಾಡಿ ದುಡಿದಿರ್ತಕ್ಕಂತ ಮಳೆ ಬೆಳೆ ಸರಿಯಾಗಾರ ಬಟ್ಟಿಗೆ ಹೊಟ್ಟೆ ನಿಮ್ಮ ಅಣ್ಣದ ಪೀಕೆ ಬರ್ಲಾಗ್ಯದ. ಹೌದೌದಪ್ಪ. ಇಟ್ಟು ನಮ್ಮ ಪಗಾರದೊಳಗೆ ಒಳ್ಳಕತ್ತನಂತ ತಿಳ್ಕೊಂಡು ಹೇಳ್ತಾವ ತಮ್ಮಗ, ಏನತ್ತ ರೀ ಇವತ್ತು ನಾವು ಕೂಡಿರೋದು ಬೇಡ. ನಾವು ಬ್ಯಾರೆ ನಮ್ಮ ಖರ್ಚು ಎಷ್ಟದ ಸ್ವಲ್ಪದ 40,000 ಪಗಾರದಾಗ ನಾವು ಎಷ್ಟೋ ಗಳಿಕೆ ಮಾಡ್ತೀವಿ. ಅಣ್ಣನ ಹೆಂಡತಿಗೆ ಅಣ್ಣನ ಮಕ್ಕಳಿಗೆ ಯಾಕೆ ಕೂಡಾಕ ಅಂತೇಳಿ ಅವಾಗ ಹೆಂಡತಿ ಹೇಳ್ತಾಳ. ಹೌದೌದಪ್ಪ. ಮುಂದೆ ಹೆಂಡತಿ ಮಾತು ಕೇಳಿ ಅಣ್ಣಗೆ ಯಾವ ಪರಿ ಅಲಾನುಕೂಲ ಮಾಡ್ತಾನ. ಮಾಡುವಾಗ ಹೆಂಡತಿ ಮಾತು ಕೇಳಿ ಯಾವ ನಮ್ಮನ ಅಣ್ಣ ತಮ್ಮ ಜೀವ ಪ್ರಾಣ ಕೊಡ್ತಾರ. ಹೆಂಗ ಪ್ರಾಣ ಕೊಡ್ತಾನ ಅನ್ನೋ ಮುಂದಿನ ಪ್ಯಾರದಾಗ ಬರ್ತದ. ಹಾಗೆ ಹೇಳ್ಬೇಕು. ಕೇಳಿ. ಹೌದು. ತಮ್ಮನ ಹೆಂಡತಿ ಗಂಡಾಗ ಹೇಳ್ತಾರ, ನಮ್ಮ ಕರುತ್ತ ಕಣ್ಣೀರೇ. ನಿಮ್ಮ ಅಣ್ಣನ ಮಕ್ಕಳ 4-5 ಮನೆಯಾಗ ಸಾಗಾಗಿ ಹೋಗ್ಯಾರೇ. ತಮ್ಮ ಬ್ಯಾರಿ ಆಗೋದು ಬೇಡ.
ಹೇಳ್ತಾನೆ ಏನಪ್ಪ ಅಂತಂದ್ರ ಏನ್ ಹೇಳ್ತಾನ್ರಿಪ್ಪ? ತಮ್ಮನ ಸಣ್ಣವರ ಕೈಯಲ್ಲಿ ನಿನಗೆ ಸಾಕಿ ಸರಿವಿ ಮಂದಿ ಮನೆಯೊಳಗೆ ದುಡ್ಡಿಕ್ಕಿದ್ದು ನಿನಗೆ ನೌಕರಿ ಹೆಚ್ಚಿರೋ ತಮ್ಮ, ನೌಕರಿ ಹೆಚ್ಚಿ ನೋಡ್ತಮ್ಮ. ಹೆಂಡತಿ ಮಾತು ಕೇಳಿ ನೀನು ಅಡ್ಡದಾರಿ ತುಳಿಬೇಡು. ಹೌದು, ನಾವು ಇನ್ನೊಂದು 10 ವರ್ಷ ಬ್ಯಾರೆ ಆಗೋದ್ರ ಕೂಡಿಡ ಅಂತೇಳಿ ಆ ಅಣ್ಣ ತಮ್ಮದ ಪರಿಪೇರ ಎಂದು ಕೇಳ್ತಾನ. ಹೌದು ಹೌದಪ್ಪ. ಎಷ್ಟು ಹೇಳ್ಬೇಕಲ್ಲ ಹೆಂಡತಿ ಮಾತು ಕೇಳ್ತಾನ ತಮ್ಮ, ಹೆಂಡತಿ ಮಾತು ಕೇಳ್ತಾನ ತಮ್ಮ. ಕೇಳ್ತಾನ. ಇವತ್ತು ಎಷ್ಟೊತ್ತಿದ್ರು ಒಟ್ಟ ಅಣ್ಣ ನನಗೆ ಬ್ಯಾರಿ ಕೊಡ್ಬೇಕು. ಹೌದು, ಎಷ್ಟು ಅಣ್ಣ ಎಷ್ಟು ಪರಿಪೇರ ಎಂದು ಕೇಳೋದು ತಮ್ಮ ಕೇಳಿಲ್ಲ. ತಮ್ಮ ಕೇಳಿಲ್ರಿ. ಅವಾಗ 4 ಮಂದಿ ಕರ್ಕೊಂಡ್ ಬಂದೇ ಬಿಡ್ತಾನ ಊರಾಗ. ಹೌದು, ಕರ್ಕೊಂಡ್ ಬಂದಿ ಹೇಳ್ತಾನ ಏನಂತ? ಎಲ್ಲ ತಮ್ಮ ಬ್ಯಾಂಕ್ನಾಗ ಸಾಲ ಮಾಡಿದ್ದು, ಊರಾಗ ಸಾಲ ಮಾಡಿದ್ದು, ಆ ಬ್ಯಾಂಕ್ನಾಗ ಸಾಲ ಮಾಡಿದ್ದು. ಅಣ್ಣ ಹೊಟ್ಟೆ ತಮ್ಮನಿದ್ರೆ ಹೇಳಿಲ್ರಿಪ್ಪ ತಮ್ಮನಿದ್ರ. ಯಾಕೆ ಹೇಳಿಲ್ಲಪ್ಪ ಅಂತ ಕೇಳಿದ್ರ, ನಮ್ಮ ತಮ್ಮ ಸಣ್ಣವನ ನಾ ಬಡತನದಾಗ ಅವನಿಗೆ ಬೆಳೆಸಿನಿ, ಅವನಿಗೆ ಹೊಟ್ಟೆ ಹೈರಾಣ ಆಗೋದು ತಿಳ್ಕೊಂಡು ಬ್ಯಾಂಕಿನ ಸಾಲ, ಊರ ಮನೆ ಸಾಲ ಎಲ್ಲ ತನ್ನ ಕೊಳ್ಳಿಗೆ ಹಾಕೊಂಡು ಬಿಟ್ಟ. ಹೌದು ಹೌದ್ರಿಪ್ಪ. ಇಟ್ಟು ಸಾಲ ಅಣ್ಣನ ಕೊಳ್ಳಿಗೆ ಬಂತು, ಅಣ್ಣನ ಕೊಳ್ಳಿಗೆ ಬಿತ್ತು. ಬ್ಯಾರೆ ಆದ್ರು ಬ್ಯಾರೆ ಹೋಗ್ಬೇಕು. ಅಣ್ಣನ ಸಾಲಕ್ಕಾಗಿ ಅಣ್ಣ ಜೀವನ ಹೆಂಗ ಕೊಡ್ತಾನ, ಅಣ್ಣನ ಸಲುವಾಗಿ ತಮ್ಮ ಜೀವನ ಹೆಂಗ ಕೊಡ್ತಾನ. ಅಣ್ಣನ ಮಕ್ಕಳು ಏನೋ ಒಂದು ಜೀವನ ಕಳ್ಕೊತಾರ ಅನ್ನೋದು ಮುಂದಿನ ಪೆರದಾಗ. ಹೌದು ಹೌದಪ್ಪ. ತೊಟ್ಟೆ ಮಳೆಗಾಲದಾಗ ಹೊಟ್ಟೆ ಬೆಳೆಯುವ ಹೊಲ ಹೈರಾಣ ಬಂದವರೇ, ಮರ್ಯಾದೆ ಬಿಟ್ಟು ಅಣ್ಣ ದುಡಿಯಾಕ ಹೊಂಟಾನ ಕೆಲಸ ಹಾಕ್ತಾರೆ. ಮಳೆಗಾಲದಾಗ ಹೊಟ್ಟೆ ಬೆಳೆಯುವ ಹೊಲ ಹೈರಾಣ ಬಂದವರೇ, ಮರ್ಯಾದೆ ಬಿಟ್ಟು ಅಣ್ಣ ದುಡಿಯಾಕ ಹೊಂಟಾನ ಕೆಲಸ ಹಾಕ್ತಾರೆ. ಒದ್ದಾಡಿ ಪಟ ಪಟ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೇ. ಅಣ್ಣನ ಮಗ ಒಂದು ತಮ್ಮನ ಮನೆ ಮುಂದ ಹೋಗಿ ನಿಟ್ಟುಸ್ರ ಬಿಟ್ಟಾರ ರೇ.
ಸರ ಬಾಳ ಮಂದಿ ಒಳಗ ತಮ್ಮ ಕೂಡಿ ಕುಂತಿದ್ದ. ಹೌದು ಹೌದು. ಅಣ್ಣ ಎಲ್ಲ ಕೆಲಸ ಮಾಡ್ದ, ಹೊಲ ಮಾಡ್ದ. ಆ ಮಳೆಗಾಲ ಸದ್ದಾಡಿಲ್ಲ. ಹೌದು ಹೌದ್ರಿಪ್ಪ. ಮಳೆಗಾಲ ಸದ್ದಲ್ಲ, ಬಿದ್ದಿನ ಬರೀ ಕೈಗೆ ಬರಲಿಲ್ಲ ಅಣ್ಣಗ. ಕೈಗೆ ಬರಲಿಲ್ಲ ಅಣ್ಣಗ. ಕೈಗೆ ಬರಲಿಲ್ಲ. ಅವಾಗ 3 ಮಕ್ಕಳು ಬಾಳ ಹೈರಾಣ ಇತ್ತು. ಹೌದು ಹೌದು. ಬಾಳ ಹೈರಾಣ ಇತ್ತು. ಅವಾಗ ಮಂದಿ ಒಳಗ ಅಣ್ಣಗ ಬಾಳ ತಮ್ಮಗ ಬಾಳ ಐಶ್ವರ್ಯ ಇರ್ತದ. ಬಾಳ ಐಶ್ವರ್ಯ ಇರ್ತದ್ರಿ. ಬಾಳ ಐಶ್ವರ್ಯ ಇರ್ತದ. 40,000 ಪಗಾರ ಇರ್ತದ ತಮ್ಮಗ. 40,000 ಪೇಮೆಂಟ್ ಇರ್ತೈತಿ. 60,000 ಪೇಮೆಂಟ್ ಇರ್ತೈತಿ. ನಡುವ ಕಟ್ಟಿಗೆ ಕೂತು ಹೌದು ತಮ್ಮ ಕತೆ ಹೇಳ್ತಾನ. ತಮ್ಮಕ್ ನ್ಯಾಯ ಹೇಳ್ತಾನ. ತಮ್ಮ ನ್ಯಾಯ ಹೇಳ್ತಾನ. ಹೌದು ತಮ್ಮ ನ್ಯಾಯ ಹೇಳ್ತಾನ. ಕೂಡಿ ಬಂದಾಗ ಬರ್ತಾನ ಅಣ್ಣ. ಹೌದು. ಅಲ್ಲಿ ತಮ್ಮ ಒಂದು ಅಣ್ಣ ಸುಳ್ಳು ಹೇಳ್ತಾನ. ಏನ್ ಹೇಳ್ತಾನೆ ಸುಳ್ಳ? ತಮ್ಮ ನನ್ನ ಮನೆಯೊಳಗ ಪತ್ರದ ಮನಿ ಅದ. ಹೌದು. ಅದ್ರೊಳಗೆ ಹೆಗ್ಗಣ ಬಾಳಾಗ್ಯಪ್ಪ. ಹೆಗ್ಗಣ ಬಾಳಾಗ್ಯವ. ನನ್ನ ಹಚ್ಚಕ್ಕ ದುಡ್ಡಿಲ್ಲ. ಒಟ್ಟು ನೀ ಹೆಂಗಾರ ಮಾಡಿ ನನಗ ಹೆಗ್ಗಣದ ಎಣ್ಣೆ ಸುಡಕ್ಕೆ ತಮ್ಮಗ ಪರಿಪರಿ ಅಂತ ಕೇಳ್ತಾನ. ಹೌದು ಹೌದಿಪ್ಪ. ನನ್ನ ಅಣ್ಣ ಬ್ಯಾರೆಗ 3-4 ವರ್ಷ ಐತಿ ಈಗ. ಹೌದು 3-4 ವರ್ಷ ಐತಿ ಅಣ್ಣ ತಮ್ಮ ಬ್ಯಾರೆಗಿ. ಹೌದು. ಒಂದು ದಿನ ನನ್ನ ಅಣ್ಣ ನನ್ನ ಕೂಡ ಮಾತನ್ನ ತಿಳ್ಕೊಂಡು ತಮ್ಮ ಬಾಳ ಖುಷಿಯಿಂದ ಅಣ್ಣಗೆ ತೆಕ್ಕೆ ಹೇಳ್ಕೊಂಡು ಅಣ್ಣಗೆ ತಗ್ಗಿ ಹಾಕೊಂಡು ಏನ ನೀ ನಾ ಬೇಡಿದ್ರು ಎಂದೂ ಇಲ್ಲ ಅಂದಿಲ್ಲ. ಎಂದೂ ಅಂದಿಲ್ಲ. ಎಂದೂ ಇಲ್ಲ ಅಂದಿಲ್ಲ. ಇವತ್ತು ನಿನಗಾಗಿ ನಾ ಇಲ್ಲತ್ತೆ ನಾ ರೊಕ್ಕ ಕೊಟ್ಟ ನಿನಗೆ ದುಡ್ಡು ಕೊಟ್ಟಂಗ ಆಗ್ತದ. ಹೌದು. ಅದಕ್ಕೆ ನನಗೆ ಹೆಗ್ಗಣದ ಎಣ್ಣೆ ಸುಡ್ತೀನಿ ಅಂತೇಳಿ ತಮ್ಮ ಅಣ್ಣಗ ಅಂಗಡಿ ಕರ್ಕೊಂಡು ಬರ್ತಾನ. ಹೌದು ಹೌದ್ರಿಪ್ಪ. ಕರ್ಕೊಂಡು ಬರ್ತಾನ. ತಮ್ಮ ಹೆಗ್ಗಣದ ಎಣ್ಣೆ ತಗೊಂಡು ಬರ್ತಾನ. ತಾಪಾಗಿರ್ತದ. ಬರ್ತಾನ. ಸಾಲದವ್ರು ಮನೆಗೆ ಬರ್ಲಕತ್ರು. ಮನೆಗೆ ಬರ್ತಾನೆ ಸಾಲದವರು. ಸಾಲದವ್ರು ಎಲ್ಲೋ ಬ್ಯಾಂಕಿನವ್ರು ಬರ್ಲಕತ್ರು. ಊರನ್ನ ಸಾಲದವ್ರು. ಹೌದು. ಅಣ್ಣನ ಮನೆಗೆ ಬರ್ಲಕತ್ರು. ಅಣ್ಣಗ ತಾಪಾಗಿತ್ತು. ಹೌದು. ಅದೇ ಹೆಗ್ಗಣ ಎಣ್ಣೆ ಇಸ್ಕೊಂಡು ಅವಸರ ಬರ್ತಾನ ಮನೆಗೆ. ಹೌದು ಹೌದಪ್ಪ. ಬಂದ ಹೆಂಡತಿಗೆ ಹೇಳ್ತಾನ, ಏನಂತ? ಇವತ್ತು ನಾವು ಸ್ವರ್ಗ ಲೋಕಕ್ಕೆ ಹೋಗೋದಲ್ಲ. ಹೌದು. ಇನ್ನು ಈ ಭೂಮಿ ಮೇಲೆ ಪ್ರಪಂಚ ಮಾಡಿದ ಬೇರೆ ಅಲ್ಲ. ಇನ್ನು ಮೇಲೆ ನಾವು ಬೇರೆ ಮಾಡಬೇಕು ತಿಳ್ಕೊಂಡು ಹೆಂಡತಿಗೆ ತಂದು ಇಷ್ಟ ಕೊಡ್ತಾನ. ಇದು ಅನ್ನದೊಳಗೆ ಹಾಕಿ ಅಡಿಗೆ ಮಾಡತ್ತೇಳಿ ಹೆಂಡತಿ ಕೈಯಾಗ ಕೊಡ್ತಾನ. ಹೆಂಡತಿಗೆ ಕೊಡ್ತಾನ. ಹೆಂಡತಿ ಕೈಯಾಗ ಕೊಡ್ತಾನ. ಹೆಂಡತಿ ಅಡಿಗೆ ಮಾಡ್ತಾಳ. ಮಕ್ಕಳು ಎಲ್ಲರೂ ಕಲ್ತು ಊಟ ಮಾಡ್ತಾರ. ಹೌದು. ಅವಾಗ ಮಕ್ಕಳಿಗೆ ಕರ್ಕೊಂಡು ಹೇಳ್ತಾರ ಗಂಡ ಹೆಂಡತಿ, ಏನಂತ? ಇವತ್ತಿಗೆ ನಾವು ಈ ಪ್ರಪಂಚ ಮಾಡಿದ್ರೆ ಗೆದ್ದೆವು. ಹೌದು. ನಮಗ ಬರ್ತಾನ ಏನೋ ನೀರಿತ್ತು. ಹೌದು. ಬರ್ತಾನ ನೀರಿತ್ತು. ಆರಾಮ ಊಟ ಮಾಡಿ ಮುಕ್ಕೊಂಬ್ರಿ ಅಂತೇಳಿ ಗಂಡ ಹೆಂಡತಿ ಮಕ್ಕಳಿಗೆ ಕಲ್ತು ಉಳಿಸ್ತಾರ. ಆ ಊಟ ಬರಕ ಅದ್ರೊಳಗೆ ಒಂದು ಅರ್ಥ ಹೊಡೆದಿರ್ತಾವ ಅಂತ ಹುಡುಗ. ಹೌದು. ಸ್ವಲ್ಪ ಹೊಡೆದಿರ್ತದ. ಇದು ವಿಷಯ ಸ್ವಲ್ಪ ಹೊಡೆದಿರ್ತಾವ. ಎಲ್ಲ ರಪ್ಪ ಸುಕ್ಕ ಲಟ್ಟಿಪಿಟ್ಟಿ ಒದ್ದಾಡಿ ಬಿಡ್ತಾವ. ಹೌದು ಹೌದಿಪ್ಪ. ಒದ್ದಾಡಿ ಸತ್ತು ಹೋಗ್ತಾವ. ಹೌದು ಸತ್ತು ಹೋಗ್ತಾವ. ಈ ವಿಷಯ ಏನ್ ಹೇಳ್ಬೇಕಪ್ಪ ಅಂತ ಕೇಳಿದ. ಏನ್ ಹೇಳ್ಬೇಕ್ರಿಪ್ಪ? ಹೋಗಿ ನಮ್ಮ ಕಾಕ ಹೇಳ್ಬೇಕಂತ ತಿಳ್ಕೊಂಡು ಆ ಸ್ವಲ್ಪ ಹೊಂದಿರ್ತಕ್ಕಂತ ಹುಡುಗ ಹೋಗಿ ಕಾಕನ ಮನೆ ಓಡಿ ಹೋಗ್ತದ. ಕಾಕನ ಮನೆಗೆ ಓಡಿ ಹೋಗ್ತದ. ಕಾಕನ ಮನೆ ಬಾಗಿಲಿಗೆ ಓಡಿ ಹೋಗ್ತದ. ಬಾಗಿಲ ತಟ್ಟಬೇಕಂತದ. ವಿಷ ನೆತ್ತಿಗೆ ಪ್ರಾಣ ಬಿಟ್ಟು ಬಿಡ್ತಾನ. ವಿಷ ನೆತ್ತಿಗೆ ಪ್ರಾಣ ಬಿಟ್ಟು ಬಿಡ್ತಾವ. ವಿಷ ಮೇರಿ ಪ್ರಾಣ ಬಿಡ್ತಾನ. ಮುಂಜಾನೆ ಹೇಳ್ತಾನ ತಮ್ಮ. ಹೌದು. ಮುಂಜಾನೆ ಆರಕ್ಕೆ ಬಾಗಿಲ ತರ ನೋಡ್ತಾನ. ಆ ಬಾಗಿಲದೊಳಗ ತಮ್ಮನ ಅಣ್ಣನ ಮಗ ಪ್ರಾಣ ಬಿಟ್ಟಿರ್ತದ. ಹೌದು ಹೌದಿಪ್ಪ. ಅವಾಗ ಇದು ನಮ್ಮ ಅಣ್ಣನ ಮಗ ಸತ್ತ ತಿಳ್ಕೊಂಡು ಈ ವಿಷಯ ನಮ್ಮ ಅಣ್ಣಗೆ ಹೇಳ್ಬೇಕಂತೇಳಿ ತಮ್ಮ ಅದೇ ಹುಡುಗ ಹತ್ಕೊಂಡು ಅಣ್ಣನ ಮನೆಗೆ ಹೋಗ್ತಾನ. ಅಣ್ಣನ ಮನೆಯೊಳಗ ಇಟ್ಟು ಹೆಣ ಸಾಪ ಬಿದ್ದಿರ್ತಾವ. ಹೌದು ಹೌದಿಪ್ಪ. ಸಾಪ ಬಿದ್ದಿರ್ತಾವ. ಏನಾದಿ ನನ್ನ ಕೈಯಲ್ಲಿ ಹೆಗ್ಗಣ ಎಣ್ಣೆ ಇಸ್ಕೊಟ್ಟಲ್ವ? ನನಗೆ ಮಾತು ತಿಳಿಯಿಲ್ಲ. ನನ್ನ ಕೈಯಲ್ಲಿ ಹೆಗ್ಗಣ ಎಣ್ಣೆ ಇಸ್ಕೊಂಡು ನೀ ಜೀವ ಬಿಟ್ಟಪ್ಪ. ನಿನ್ನ ಮೇಲೆ ಬಿಟ್ಟು ನಂಜಾನ ಇನ್ನ ಮೇಲ ಭೂಮಿ ಮೇಲೆ ನಂದೇನೈತಿ. ಭೂಮಿ ಮೇಲೆ ನಂದೇನೈತಿ. ನಂದೇ ಹೊಟ್ಟೆ ಹುಟ್ಟು ಬಂದ ನೀರು ಸತ್ತವಾಗ ನಂದೇನೈತಿ ತಿಳ್ಕೊಂಡು ಅದೇ ವಿಷಯ ಉಂಡು ತಮ್ಮನು ಪ್ರಾಣ ಬಿಟ್ಟು ಸತ್ತು ಹೋಗ್ತಾನ. ಹೌದು ಹೌದಿಪ್ಪ. ಅದಕ್ಕೆ ಮಹಾತ್ಮರೇ ಮಾಯದ ಹೆಣ್ಣಿನ ಬೇರೆ ಹತ್ತಬೇಡ್ರಿ. ಅಂತವರು ಒಂದೇ ಹೊಟ್ಟೆ ಹುಟ್ಟಿ ಬರ್ತೀವಿ. ಏನೋ ತಪ್ಪತ್ತರಿ ಹೆಣ್ಣು ಮರಗಳು ತಿದ್ದಿ ಬುದ್ಧಿ ಹೇಳಿ ಆ ಸಾಯುವಂತ ಕೆಲಸ ಮಾಡಬಾರ್ದು. ಆ ಜಗತ್ತಿನಲ್ಲಿ ದೇವಿ ಹೊಡೆಯುವಂತ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಹೌದು ಹೌದು. ಏನು ನಮ್ಮ ಊರವರ ಪಂಚ ಮುಂದೆ ಹೇಳ್ತೇವೆ. ಕೆರವರ